ಬಾಗಲಕೋಟೆ ಜಿಲ್ಲಾ ಮಟ್ಟದ ಅಂತರ್ ಶಾಲಾ ಮಕ್ಕಳ ಕ್ರೀಡಾಕೂಟ ಪರಿಷತ್ ಶಾಸಕರು ಟಿ.ಎಸ್. ಪೂಜಾರ್ ಸರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ತಮ್ಮ ಅನಿಸಿಕೆಗಳನ್ನು ಹೇಳಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಕ್ರೀಡಾಕೂಟವನ್ನು ಧ್ವಜಾರೋಹಣ ಮಾಡಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಗುಂಡು ಎಸೆಯುವುದರ ಮೂಲಕ ಕ್ರೀಡೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಅವಿಭಾಜ್ಯ ಅಂಗ. ಮಕ್ಕಳಲ್ಲಿ ಕ್ರೀಡಾ ಸ್ಫೂರ್ತಿ ಬೆಳಿಬೇಕು, ದೈಹಿಕ ಸಾಮರ್ಥ್ಯ ಹೆಚ್ಚಬೇಕು, ಜೊತೆಗೆ ಮಾನಸಿಕ ಸಾಮರ್ಥ್ಯ ಕೂಡ ಹೆಚ್ಚಾ ಹೋಗಬೇಕು. ಗಾದೆ ಮಾತಿನಿಲ್ಲ, ಆರೋಗ್ಯಪೂರ್ಣ ದೇಹದಲ್ಲಿ ಆರೋಗ್ಯಪೂರ್ಣ ಮನಸ್ಸು ಇರ್ತದೆ. ಯಾರು ಆರೋಗ್ಯಪೂರ್ಣವಾಗಿ ಜೀವನ ನಡೆಸ್ತಾ ಇರ್ತಾರೋ ಸಹಜವಾಗಿ ಅವರಲ್ಲಿ ಆರೋಗ್ಯಪೂರ್ಣವಂತಹ ಚಿಂತನೆಗಳು, ಮಂಥನಗಳು ನಡೆಯುವಂತಹ ಮೇಜರ್ ಧ್ಯಾನ್ ಚಂದ್ ಅವರು ಕೇವಲ ಕ್ರೀಡೆಗಾಗಿ ಮಾತ್ರ ನಮ್ಮೆಲ್ಲ ಸ್ಫೂರ್ತಿಯ ಕೇಂದ್ರವಾಗಿ ಉಳಿದಿಲ್ಲ. ಅವರು ಮೇಜರ್ ಆಗಿದ್ರು. ನಮ್ಮ ದೇಶದ ಮಿಲಿಟರಿ ಸೇವೆಯಲ್ಲಿ ಮೇಜರ್ ಸ್ಥಾನ ಅಲಂಕಾರ ಮಾಡಿರುವಂಥದ್ದು. ನಾವು ಯಾವಾಗ ಮೇಲಿನ ಮೇಲೆ ಸರ್ವಾಧಿಕಾರಿ ಅಂತ ಅನ್ನುವಂತಹ ಶಬ್ದ ಬಂದ ತಕ್ಷಣ ಹಿಟ್ಲರ್ ನೆನಪು ಮಾಡ್ಕೊಳ್ತೇವೆ ನಾವು. ಹಿಟ್ಲರ್ ಸರ್ವಾಧಿಕಾರಿ ಇದ್ದ. ಆ ಸಮಯದಲ್ಲಿ ಇವರು ಕ್ರೀಡಾ ಸ್ಫೂರ್ತಿ ಮೆರಿತಾ ಇದ್ರು. ಕ್ರೀಡೆಯ ಬಗ್ಗೆ ಆಸಕ್ತಿ, ಬಾಲ್ಯದಿಂದಲೂ ಹಾಕಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮೆಲ್ಲ ಗೆಳೆಯರಿಗೂ ಸ್ಫೂರ್ತಿಯ ಕೇಂದ್ರವಾಗಿ ಅವರು ಆಟ ಬಂದಿದ್ದು. ಆನಂದಿಸಿರು ತವಕದಿಂದ ರೆಪ್ಪೆ ಬೀಳಾಗ ಟಿವಿ ಮುಂದೆ ನೋಡ್ತಾ ಇದ್ದೀವಿ ನಾವು. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತದ ಧ್ವಜ ಹಾರಬೇಕು, ಚಿನ್ನದ ಪದಕ ನಮ್ಗೆ ಸಿಗಬೇಕು ಅನ್ನುವಂಥ ಅಪೇಕ್ಷೆ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ. ಚಿನ್ನ ಸಿಗಲಿಲ್ಲ, ಬೆಳ್ಳಿ ಕೂಡ ನಮ್ಗೆ ಸಿಗಲಿಲ್ಲ, ಕಂಚು ಮಾತ್ರ ನಮ್ದು ಆಗಿತ್ತು. ಆದರೂ ಕೂಡ ಇಡೀ ದೇಶವೇ ವಿಜೃಂಭಿಸಿತು.